ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸಖತ್ ಟೇಸ್ಟಿಯಾಗಿ ಮಟನ್ ಕೈಮಾ ಸಾರು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ತುಂಬ ಜನ ಮಟನ್ ಕೈಮಾ ಹೋಟೆಲಲ್ಲೆಲ್ಲ ಮಾಡಬೇಕಾದ್ರೆ ಮಟನನ್ನು ತೊಳೆಯೋದೇ ಇಲ್ಲ. ಮಟನ್ ತೊಳೆದ್ಬಿಟ್ರೆ ಕೈಮಾ ಉಂಡೆ ಕಟ್ಟೋಕ್ಕಾಗಲ್ಲ ಅಂತೇಳ್ಬಿಟ್ಟು ತುಂಬ ಹೋಟೆಲಲ್ಲಿ ಕೈಮಾ ಏನು ಮಟನ್ ಇದರಲ್ಲಿ ಅಂಗಡಿಯಲ್ಲಿ ಓಡಿಸ್ಕೊಂಡು ಬಂದಿರ್ತಾರೆ ಅಲ್ವಾ, ಆವಾಗ ಆ ಮಟನ್ ತೊಳೆಯದೆ ಹಾಗೆ ಮಾಡ್ತಾರೆ. ಅದಕ್ಕೆ ನಾವು ಹೊರಗೆ ಹೋದಾಗೆ ಮಾತ್ರ ಈ ಮಟನ್ ಕೈಮಾ ಸಾರು ಮಾತ್ರ ನಾವೆಲ್ಲೂ ತಿನ್ನೋದಿಲ್ಲ. ನೀಟಾಗೆ ಮಟನ್ ಕೈಮಾವನ್ನು ತೊಳೆದ್ಬಿಟ್ಟು ಅದನ್ನು ಯಾವ ಥರ ಒಂದಣಿ ನೀರಿಲ್ದಂಗೆ ನಾವು ಗಟ್ಟಿಯಾಗಿ ಸೋದಿಸ್ಕೊಳೋಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾವು ಈ ಥರ ಗಟ್ಟಿಗೆ ಹಿಂಡಬೇಕು. ಅದರಲ್ಲಿ ಒಂದು ಹನಿ ನೀರು ಇಲ್ಲದ ಹಾಗೆ ಚೆನ್ನಾಗಿ ಗಟ್ಟಿಗೆ ಇದು ಮಾಡ್ಕೊಬೇಕು. ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಇಳಿಯೋದಕ್ಕೆ ಒಂದು ಕಡೆ ಹೈಟ್ ಮಾಡಿ ಮಟನನ್ನು ಒಂದು ಕಡೆ ಹಾಗೆ ಇಟ್ಟಿದ್ದೀನಿ. ಆ ನೀರೆಲ್ಲ ಬಂದಿದ ಮೇಲೆ ಒಂದು ಸ್ವಲ್ಪ ಚೆಲ್ತಾ ಇದ್ದರೆ ಕರೆಕ್ಟಾಗಿ ಆಗಿಬಿಡುತ್ತೆ. ಇವಾಗ ನಾನೆಲ್ಲ ತೊಳೆದಿಟ್ಟಾಗಿದ್ಮೇಲೆ ಒಂದು ಸ್ವಲ್ಪ ಸಾರಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 4 ಈರುಳ್ಳಿಯನ್ನು ನಾನು ಕಟ್ ಮಾಡಿಕೊಂಡು, ಒಂದು ಸ್ವಲ್ಪ ಮೀಡಿಯಮ್ ಸೈಜು ಈರುಳ್ಳಿ, ಒಂದು 3 ಟೊಮೊಟೊ, ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಟನ್ ಕೈಮಾ ಸಾರಂತೂ. ಈ ಥರ ಒಮ್ಮೆ ನೀವು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗ್ತಾ ಬರುತ್ತೆ, ನಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಆಮೇಲೆ ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ನಾನು ಹಸಿ ಕಾಯಿ ಒಂದು ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿಯನ್ನು, ಅದನ್ನು ಒಂದು ಸ್ವಲ್ಪ ಹಾಕಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟವ್ ಏನು ಆಫ್ ಮಾಡೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿಯನ್ನು ಸೇರಿಸ್ಕೊಬೇಕು. ತುಂಬಾ ಫ್ರೈ ಮಾಡ್ಕೊಬಾರ್ದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೊಂಡಿರುವಂಥದ್ದು ಎಲ್ಲ ಸೇರಿಸ್ಕೊಳ್ಳೋಣ, ಈರುಳ್ಳಿ ಟೊಮೊಟೊ ಎಲ್ಲ. ಇವಾಗ ಅದಕ್ಕೆ ನಾನು ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೈಮಾ ನೋಡಿ ನೀರಿಲ್ದಾಗೆ ಚೆನ್ನಾಗಿ ಒಂದು ಸ್ವಲ್ಪ ಸೋರೋಕ್ಕೆ ಇಡಬೇಕು. ಆ ನೀರೆಲ್ಲ ಬಂದಿದ ಮೇಲೆ ನೀಟಾಗಿ ಒಂದು ಸ್ವಲ್ಪನೂ ನೀರಿಲ್ದಾಗೆ ತೆಗೆದಿಟ್ಕೊಬೇಕು. ಎಷ್ಟು ನಮ್ಮಿಂದ ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಮಟನ್ ಚೆನ್ನಾಗೇ ಹಿಂಡ್ಕೊಬೇಕು. ನೀರಿತ್ತಂದರೆ ಕೈಮಾ ಮಾತ್ರ ಚೆನ್ನಾಗೇ ಬರೋದಿಲ್ಲ. ಚಿಕನ್ ಆದರೆ ಬಂದುಬಿಡುತ್ತೆ, ಮಟನ್ ಮಾತ್ರ ಬರೋದೇ ಇಲ್ಲ. ಹಾಗಾಗಿಬಿಟ್ಟು ಸ್ವಲ್ಪನೂ ನೀರಿಲ್ದಂಗೆ ನೀಟಾಗಿ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಟ್ಟು ಅದಾಗಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಕಡಲೆ ಪುಡಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಈರುಳ್ಳಿ, 1-2 ಹಸಿರು ಮೆಣಸಿನಕಾಯಿ, ಒಂದು ಸ್ವಲ್ಪ ತರಿಯಾಗಿ, ತುಂಬ ನೈಸಾಗಿಲ್ದಾಗೆ ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಮಾಡಿಕೊಂಡು ಮಟನ್ ಕೈಮಾ ಒಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಆಮೇಲೆ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಟನ್ ಕೈಮಾಗೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಏಕೆಂದರೆ ಸಪ್ಪೆ ಇರುತ್ತೆ ನಾವೇನು ಮಿಕ್ಸ್ ಮಾಡಿಲ್ದಾಗೆ ಮಾಡಿಬಿಟ್ರೆ. ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಖಾರ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿನೂ ಸೇರಿಸ್ಕೊಬೋದು. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಪೆಪ್ಪರ್ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಖಾರ ಪುಡಿನೂ ಹಾಕ್ಕೊಂಡಿಲ್ಲ. ಸಾರಿಗೆ ನಾನು ಖಾರ ಪುಡಿ ಹಾಕೋದ್ರಿಂದ ಇದಕ್ಕೇನು ಖಾರ ಹಾಕಿಲ್ಲ, ಪೆಪ್ಪರ್ ಪೌಡ್ರು ಆಮೇಲೆ ಹಸಿರು ಮೆಣಸಿನ್ಕಾಯಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಸಾರು ರೆಡಿ ಮಾಡೋಷ್ಟರೊಳಗೆ ಇದೊಂದು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಅದೆಲ್ಲ ಒಂದು ಸ್ವಲ್ಪ ನೆನೆಯುತ್ತೆ. ಇದನ್ನೆಲ್ಲ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಟು ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನಾನು ಕಡಾಯಲ್ಲೇ ಮಾಡ್ತಾಯಿದ್ದೀನಿ ಮಟನ್ ಕೈಮಾ ಸಾರು. ನೀವು ಯಾವುದ್ರಲ್ಲಿ ಮಾಡ್ತೀರೋ ಪಾತ್ರೆಯಲ್ಲಿ ಇಟ್ಕೊಂಡು ಕುಕ್ಕರಲ್ಲಾದ್ರೂ ಇಟ್ಕೊಬೋದು. ಒಂದು ಸ್ವಲ್ಪ ಅಗಲ ಇದ್ದರೆ ನಮಗೆ ಕಡಾಯಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಅಗಲ ಪಾತ್ರೆಯನ್ನು ನಾನು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಕರಿಬೇವು ಸೊಪ್ಪು, ಈರುಳ್ಳಿ, ಆಮೇಲೆ ಹಸಿರು ಮೆಣಸಿನಕಾಯಿ ಎಲ್ಲನೂ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ಹೌದೋ ಅಲ್ಲೋ ಅನ್ನೋಂಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೋಪಿನ ಕಾಳು ಆಮೇಲೆ ಸ್ಪೈಸಸ್ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ ನಾವು ಹಾಕಬೇಕಾಗಿತ್ತು, ಎಣ್ಣೆ ಹಾಕಿಬಿಟ್ಟು ನಾನು ಈರುಳ್ಳಿ ಹಾಕ್ಬಿಟ್ಟೆ, ಅದಾಗಿದ್ಮೇಲೆ ಸೇರಿಸ್ಕೊತಾ ಇದ್ದೀನಿ. ನೀವು ಫಸ್ಟಿಗೆ ಸ್ಪೈಸಸ್ ಮಸಾಲೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಆಗಿದ್ಮೇಲೆ ಟೊಮೊಟೊವನ್ನು ಸೇರಿಸ್ಕೊಳ್ಳಿ. 1 ಟೊಮೊಟೊ ಮಾತ್ರ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಒಂದು 3 ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ನಾನು ಫ್ರೈ ಮಾಡಿ ರುಬ್ಕೊಂಡಿದ್ದೀನಿ.
ಇವಾಗ ಒಂದು ಟೊಮಟೊನು ನಾನು ಕಟ್ ಮಾಡಿ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ. ನಾವೆಲ್ಲ ಫ್ರೈ ಮಾಡಿರುವಂಥನೇ ಮಸಾಲ, ಆದರೂ ಒಂದು ಸರಿ ನೀಟಾಗಿ ಎಲ್ಲ ಫ್ರೈ ಆಗಿದ್ಮೇಲೆ ಇವಾಗ ಖಾರ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಖಾರ ಪುಡಿ, ಧನಿಯಾ ಪುಡಿ ಎಲ್ಲ, ಅರಿಶಿನ ಪುಡಿ ಒಂದು ಸ್ವಲ್ಪ. ನಾವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವೋ ಅಷ್ಟು ನೋಡಿಕೊಂಡೆ ನಾವು ಈ ಧನಿಯಾ ಪುಡಿ, ಆಮೇಲೆ ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಬೇಕು. ನಾನು ಅರ್ಧ ಕೆಜಿ ಮಟನ್ ಮಾಡೋದ್ರಲ್ಲಿಂದ 1-2 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು, ಆಮೇಲೆ ಖಾರ ಪುಡಿ ಎಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪನೇ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಬಂದು ತೇಜು ಮಟನ್ ಮಸಾಲ ಒಂದು ಫುಲ್ ಪ್ಯಾಕೆಟು 10 ರೂಪಾಯಿದು ಬರುತ್ತೆ ಅಲ್ವಾ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಮಟನ್ ಮಸಾಲ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಕೈಮಾ ಉಂಡೆಗೂ ನಾವು ಉಪ್ಪು ಹಾಕಿದ್ದೀವಿ, ಇದರಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೇಯೋವರೆಗೂ ಒಂದು ಕಡೆ ಹಾಗೆ ಮುಚ್ಚಿಟ್ಬಿಡೋಣ. ಅದೊಂದು ಸ್ವಲ್ಪ ಫ್ರೈ ಆಗೋವರೆಗೂ ನಾವೇನು ಕೈಮಾ ಎತ್ತಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆ ಮಾಡಿಟ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲೆನೂ ಎಲ್ಲ ಫ್ರೈ ಆಯಿತು. ಇವಾಗ ಒಂದು ಸರಿ ನೀಟಾಗಿ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನಮಗೆ ನೀರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ತುಂಬಾ ಗಟ್ಟಿ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಏನೇ ಆಗಲಿ ನಾನ್ ವೆಜ್ ಎಲ್ಲ ತುಂಬ ನೀರಂಗಿದ್ರೆ ಚೆನ್ನಾಗಿರಲ್ಲ. ಹಾಕ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮಾಗಿ ನೀರು ಹಾಕ್ಕೊಂಬಿಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು, ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಉಪ್ಪು ಸೇರಿಸ್ಕೊಂಡು, ಮತ್ತು ಅದು ಸಾರು ಚೆನ್ನಾಗಿ ಕುದಿಬೇಕು. ಕುದೀತಾ ಇರಬೇಕಾದ್ರೇ ಕೈಮಾ ಉಂಡೆ ಹಾಕಬೇಕು. ಸಾರು ಕುದ್ದಿಲ್ದಂಗೆ ಹಾಗೆ ಹಾಕಿಬಿಟ್ರೆ ಒಡೆಯೋ ಚಾನ್ಸಸ್ಸು ಇರುತ್ತೆ. ಒಂದು ಕುದಿ ಚೆನ್ನಾಗಿ ಕುದ್ದಾಗಿದ್ಮೇಲೆ ಇವಾಗ ನಾವು ಮಾಡ್ಕೊಂಡಿದ್ವಲ್ವ ಮಟನ್ ಕೈಮಾ ಒಂದೊಂದಾಗೆ ಇದರೊಳಗೆ ಸೇರಿಸ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಯಲ್ಲೂ ಒಂದ್ಸರಿ ಮಾಡಿ, ಎಲ್ರಿಗೂ ಖಂಡಿತವಾಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿ ನಾನು ಉಂಡೆ ಮಾಡಿಟ್ಕೊಂಡಿರುವಂಥ ಎಲ್ಲ ಕೈಮಾ ಉಂಡೆಯನ್ನು ಚೆನ್ನಾಗಿ ಕುದೀತಿರುವಂಥ ಒಂದು ಸ್ವಲ್ಪ ನಾವು ಹಾಕ್ತಾ ಇರಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ತುಂಬಾ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಮತ್ತು ಹೈ ಫ್ಲೇಮ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಬೆಂದುಬಿಡುತ್ತೆ ಮಟನ್ ಕೈಮಾ ಸಾರು, ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ವಿಡಿಯೋ ಯೂಸ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಕೊಡಿ. ಈ ಮಟನ್ ಕೈಮಾ ಸಾರು ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.